ಜೀ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ರಿಯಾಲಿಟಿ ಶೋ ಮಹಾನಟಿ ಈಗ ತನ್ನ ಅಂತಿಮ ಘಟ್ಟವನ್ನ ತಲುಪಿದೆ. ಈ ಅಂತಿಮ ಹಂತದ ಸಂಭ್ರಮದ ಅಂಗವಾಗಿ 5 ಕಿರುಚಿತ್ರಗಳ ವಿಶೇಷ ಮೀಡಿಯಾ ಪ್ರೀಮಿಯರ್ ಆಯೋಜಿಸಲಾಗಿತ್ತು. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದ ಕವಿರಾಜ್, ಪನ್ನಗಭರಣ, ಶ್ರೀನಿಧಿ ಬೆಂಗಳೂರು, ಉಮೇಶ್ ಕೆ ಕುರ್ಪಾ ಮತ್ತು ಹರಿ ಸಂತೋಷ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಕಿರುಚಿತ್ರಗಳು ಹೊಸ ಪ್ರತಿಭಾವಂತರ ಕಲೆ ಮತ್ತು ಕೌಶಲ್ಯಕ್ಕೆ ಹೊಸ ವೇದಿಕೆಯಾಗಿ ಪರಿಗಣಿಸಲಿದೆ. ಆಕ್ಟರ್ ಒಂದು ತಲೆಯಲ್ಲಿ ಇಟ್ಕೊಂಡು ಬರ್ತಾರೆ, ಡೈರೆಕ್ಟರ್ ಅದನ್ನ ರೀಮೋಲ್ಡ್ ಮಾಡ್ತಾರೆ. ಸೊ ಯಾವುದೇ ಥರದ್ದು ನಾವು ಚೇಂಜಸ್ ಮಾಡಿದ್ರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದರ ಪ್ರಕಾರ ವರ್ಕ್ ಮಾಡೋದಕ್ಕೆ ಪ್ರಿಪೇರ್ ಆಗಿ ಬಂದಂಥ ಆ್ಯಕ್ಟರ್ ಅವಳು. ಆ್ಯಂಡ್ ಎಸ್ಪೆಷಲಿ ನಂದು ಎಮೋಷ್ನಲ್ ಸೀನ್ಸ್ ಇದ್ದಾಗ ಗ್ಲಿಸ್ರಿನ್ ಇಲ್ಲದೆ ಕಣ್ಣೀರನ್ನು ತರಿಸ್ಕೊಂಡಂಥ ಆ್ಯಕ್ಟರು. ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಳು. ಸರ್ ನಾನು ಫುಲ್ ಅಳಬೇಕಾ ಅಥವಾ ಸ್ವಲ್ಪ ಕಣ್ಣಲ್ಲಿ ನೀರಿದ್ರೆ ಸಾಕಾ ಅಂತ. ಹೋಗ್ತಾ ಹೋಗ್ತಾ ನನಗೆ ಈಸಿ ಆಗೋಯ್ತು. ಶ್ರೀಯಾ ನನಗೆ ಸ್ವಲ್ಪ ಕಣ್ಣು ವೆಟ್ಟಾಗಿರಲಿ ಅಥವಾ ಶ್ರೀಯಾ ಸ್ವಲ್ಪ ಕಣ್ಣೀರು ಜಾಸ್ತಿ ಬರಬೇಕು, ಶ್ರೀಯಾ ಫುಲ್ ಅಳಬೇಕು ಅಂದಾಗೆಲ್ಲ ಅಷ್ಟು ಪ್ರಿಪೇರ್ಡ್ ಆಗಿ ಬರ್ತಿದ್ಲು. ಆ್ಯಂಡ್ ಇನ್ಸ್ಟೆಂಟಾಗಿ ಕಣ್ಣೀರಾಗಲಿ ಎಮೋಷನ್ಸ್ ಆಗಲಿ ಎಲ್ಲದನ್ನು ತುಂಬ ಚೆನ್ನಾಗಿ ತೊಗೊಂಡ್ಬರ್ತಾ ಇದ್ಲು. ಆ್ಯಂಡ್ ಝೀಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಶ್ರೇಯಾ ನನಗೆ ಕೊಟ್ಟಿದ್ದಕ್ಕೆ ಈ ಒಂದು ಶಾರ್ಟ್ ಫಿಲ್ಮ್ನ ಡೈರೆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಈ ವಾಹಿನಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ಲೈಫಲ್ಲಿ ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರಲಿಲ್ಲ. ಈಗಿನ ಜನ್ರೇಷನ್ ಡೈರೆಕ್ಟರ್ಗಳು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಿ ಅದನ್ನು ಪ್ರೊಡ್ಯೂಸರ್ ತೋರಿಸಿ ಆಮೇಲೆ ಬಿಗ್ ಸ್ಕ್ರೀನಿಗೆ ಬಂದು ಸಿನಿಮಾ ಮಾಡಿ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ನಂದು ಫಸ್ಟ್ ಸಿನಿಮಾ ಮಾಡಿ ಮೊದಲನೇ ಸಿನಿಮಾಗೆ ಬೆಸ್ಟ್ ಡೈರೆಕ್ಷನ್ಗೆ ರಾಜ್ಯ ಪ್ರಶಸ್ತಿ ತೊಗೊಂಡು ಆಮೇಲೆ 10 ಸಿನಿಮಾ ಮಾಡಿ ಈಗ ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೀನಿ. ಸೊ ಇದು ಒಂಥರ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಒಂದು ಖುಷಿ ಏನಂದರೆ, ನಂದು ಸ್ವಾರ್ಥ ಏನಂದರೆ, ಇಲ್ಲಿ ಜಾನರ್ ಏನು ಕೊಡ್ತಾರಲ್ಲ ಅದು ನಾನು ಯಾವುದೂ ಸಿನಿಮಾ ಮಾಡದೇ ಇರೋವಂಥ ಬೇರೆ ಜಾನರ್ ಕೊಡ್ತಾರೆ. ಹಾಗಾಗಿ ನನಗೂ ಏನೋ ಕಲಿಯೋಕ್ಕೆ ಸಿಗುತ್ತೆ. ಆಮೇಲೆ ಇವರ ಕ್ರಿಯೇಟಿವ್ ಟೀಮು ಮತ್ತು ಓವರಾಲ್ ಆರ್ಟಿಸ್ಟ್ ಸೆಲೆಕ್ಷನ್ನು ಎಲ್ಲವೂ ತುಂಬ ಪ್ರೊಫೆಷನಲ್ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾಮ್ರಾಮ್ಯಾನು ನಮ್ಮ ಅರುಣ್ ಸುರೇಶ್ ಅವರು, ಮ್ಯೂಸಿಕ್ ಡೈರೆಕ್ಟ್ರು ನಿನಾದು ಎಲ್ಲ ನಮ್ಮ ಟೀಮೇ ಕೊಟ್ಟಿದ್ದರು. ಹಾಗಾಗಿ ನನಗೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಇತ್ತು. ಲಾಸ್ಟ್ ಸೀಸನಲ್ಲಿ ನಾನು ಧನುಶ್ರೀ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ ಅದು ತುಂಬ ಚೆನ್ನಾಗಿತ್ತು. ಅದು ಹಾರರ್ ಕೊಟ್ಟಿದ್ರು ಅವತ್ತು. ಈ ಸರಿ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಅಂತ ಹೇಳಿದ್ರು. ಅಗೈನ್ ನಾನು ಆ ಥರ ಸಿನಿಮಾ ಯಾವುದೂ ಮಾಡಿರಲಿಲ್ಲ. ಅಂಥ ಸಿನಿಮಾ ದೊಡ್ಡ ಸಿನಿಮಾ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಇವ್ರು ಕೊಟ್ಟಿರೋ ಅವಕಾಶದಲ್ಲೇ ನಾನು ಮರ್ಡರ್ ಮಿಸ್ಟ್ರಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ವಿಷಯ ನನಗೆ ಇವತ್ತು ಗೊತ್ತಾಯಿತು. ಥಿಯೇಟ್ರಲ್ಲಿ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಖುಷಿಯಾಗುತ್ತೆ ಈ ಥರದ್ದೊಂದು ಪ್ರಯತ್ನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಮಾನ್ಯ ಅಂತ ಹುಡುಗಿ ನಮಗೆ ನಮ್ಮ ಶಾರ್ಟ್ ಫಿಲ್ಮ್ಗೆ ಸಿಕ್ಕಿದ್ದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಅಂದರೆ ಅವಳಿಗೆ ಆ ಹೀರೋಯಿನ್ ಆ ಥರದ್ದು ಯಾವ ಒಂದು ಹೆಡ್ಡೇಕು ಇಲ್ಲದೆ ಒಂದು ಅಸ್ಟೆಂಟ್ ಡೈರೆಕ್ಟರ್ ಥರ ಇಡೀ ರಾತ್ರಿ ಪೂರ್ತಿ ಶೂಟ್ ಮಾಡಿದ್ವಿ. ಇಡೀ ರಾತ್ರಿ ನಮ್ಮ ಜೊತೆಗೆ ಇದ್ಲು. ಅಂದರೆ ಎಷ್ಟು ಇನ್ವಾಲ್ವ್ ಆಗಿಲ್ಲ ಅಂದರೆ ಆ ಪಾತ್ರ ಚಪ್ಪಲಿ ಹಾಕ್ಬಾರ್ದು, ಅದು ಬರೀ ಕಾಲಲ್ಲಿ ಇರಬೇಕು. ಶಾರ್ಟ್ ತೆಗಿಬೇಕಾದ್ರೂ ಕಟ್ಟಾದರೂ ಪ್ಯಾಕಪ್ ಆಗೋವರೆಗೂ ಆ ಹುಡುಗಿ ಬರೀ ಕಾಲಲ್ಲೇ ಓಡಾಡ್ತಿದ್ಲು. ಸೊ ಹಾಗಾಗಿ ಅಂದರೆ ಅವಳಲ್ಲಿರೋ ಎನರ್ಜಿ ಗೊತ್ತಾಗ್ತಾ ಇತ್ತು. ಸೊ ಓವರಾಲ್ ಆಗಿ ನನ್ನ ಟೀಮು ಮತ್ತು ನಾವು ಚೂಸ್ ಮಾಡಿಕೊಂಡಿರೋವಂಥ ಒಂದು ಕತೆ ಎಲ್ಲವೂ ನನಗೆ ಹೊಸದಾಗಿತ್ತು. ಆಮೇಲೆ ಹೊಸ ಎಕ್ಸ್ಪೀರಿಯೆನ್ಸ್ ಏನಂದರೆ, ನನಗೆ ಈ ಶಾರ್ಟ್ ಪೀರಿಯಡಲ್ಲಿ ಡೈಲಾಗ್ ಬರ್ಸೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ನಾನೇ ಇದಕ್ಕೆ ಡೈಲಾಗ್ ಬರೆದಿದ್ದೀನಿ. ಸೊ ಮೊದಲನೇ ಸಾರಿ ಒಂದು ಕತೆಗೆ ನಾನು ಡೈಲಾಗ್ ಬರೆದಿರೋ ಅನುಭವ ನನಗಾಗಿದೆ. ಸೊ ಓವರಾಲ್ ಆಗಿ ಈ ಅವಕಾಶ ಕೊಟ್ಟಿದ್ದ ಝೀ ಟೀಮ್ಗೆ, ಮಹಾನಟಿ ಟೀಮ್ಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಮಹಾನಟಿಗೆ ಒಂದಷ್ಟು ಆ್ಯಕ್ಟ್ರೆಸ್ಗಳ್ನ ಅವ್ರ ಇಂಡಸ್ಟ್ರಿಗೆ ಕರ್ಕೊಂಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾನಟ ಅಂತಲೂ ಒಂದಷ್ಟು ಹೀರೋಗಳ್ನ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾರೆ. ಹೀರೋಗಳಿಗೂ ಅವಕಾಶ ಕೊಡಿ. ಬಿಕಾಸ್ ತುಂಬ ಹೀರೋಗಳ ಕೊರತೆ ಇದೆ ಇಂಡಸ್ಟ್ರೀಲಿ. ಯೂತ್ಸು ಯಂಗ್ಸ್ಟರ್ಸ್ ಎಲ್ಲ ಹೊಸಬ್ರನ್ನು ತರಬೇಕು. ಸೊ ಚಾನಲ್ ಇದನ್ನು ಯೋಚನೆ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಹಾನಟಿ ಶೋನ ಜಡ್ಜಸ್ಗಳ ಮಾರ್ಗದರ್ಶನದಲ್ಲಿ ಬೆಳೆದ ಈ ಪ್ರತಿಭೆಗಳು ತಮ್ಮ ಅಭಿನಯದಿಂದ ಎಲ್ಲರ ಮನಗೆದ್ದರು. ಈ ಕಾರ್ಯಕ್ರಮಕ್ಕೆ ಕನ್ನಡ ಸಿನಿಮಾ ಲೋಕದ ದಿಗ್ಗಜರಾದ ರಮೇಶ್ ಅರವಿಂದ್, ಪ್ರೇಮ, ನಿಶ್ವಿಕಾ ನಾಯ್ಡು, ತರುಣ್ ಸುಧೀರ್ ಹಾಗೂ ಆಂಕರ್ ಅನುಶ್ರೀ ಮತ್ತಷ್ಟು ಮೆರುಗು ತಂದಿದ್ದಾರೆ. ಸೀಸನ್ 1 ಆಲ್ರೆಡಿ ಪ್ರೂವ್ ಮಾಡಿಬಿಡ್ತು. ಈಗ ಸೀಸನ್ 1 ಎಷ್ಟು ಜನ ಇವತ್ತು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಪ್ರಿಯಾಂಕಾ ಇಂದ ಹಿಡಿದು ಗಗನ ಇಂದ ಹಿಡಿದು ಎಷ್ಟೊಂದು ಜನಕ್ಕೆ ಒಂದು ಲೈಫ್ ಆಗಿದೆ ಅಂತಂದರೆ, ಝೀ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಮೊದಲು ಮ್ಯೂಸಿಕಲ್ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು, ಕೊನೆಗೆ ಕಾಮಿಡಿ ಕಿಲಾಡಿಗೆ ಅಲ್ಲೊಂದಷ್ಟು ಆ್ಯಕ್ಟರ್ಸ್ ಬರ್ತಾ ಇರುತ್ತೆ. ಝೀ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಹೋಗ್ತಿದೆ. ಇಲ್ಲೇನಾಗುತ್ತೆ, ಒಂದು ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್
ಫಾರ್ ಫೀಮೇಲ್ ಆ್ಯಕ್ಟ್ರೆಸ್. ಅದೇನೋ ಹೀರೋಯಿನೇ ಆಗಬೇಕು ಅಂತಲ್ಲ, ಎಲ್ಲ ಪಾತ್ರಗಳಿಗೂ ಬೇಕಾಗುತ್ತೆ ಅಂತಂದಾಗ ನಮ್ಮಲ್ಲಿ ಮೊದಲಿಂದನೂ ಕ್ಯಾಸ್ಟಿಂಗ್ ಏಜೆನ್ಸೀಸು ಅದೆಲ್ಲ ಪ್ರಾಪರಾಗಿ ಇರಲಿಲ್ಲ. ಸೊ ಇದೊಂದು ಆರ್ಗನೈಸ್ಡ್ ಆಗಿ ಬರ್ತಾ ಇದೆ. ನನಗೆ ಎಷ್ಟು ಜನ ಯಾರೋ ಕ್ಯಾಸ್ಟ್ ಮಾಡಿದಾಗ ಅದೇ ಹೇಳ್ತಾರೆ, ಸರ್ ನಾವು ಒಂದು 6 ತಿಂಗಳು ಟ್ರೈನಿಂಗ್ ಮಾಡೋದನ್ನ ನೀವು ನೀಟಾಗಿ ಅಲ್ಲಿ ಸ್ಕೂಲ್ ಥರ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದ್ದೀರಾ, ಇನ್ನೇನು ಬೇಕು ಸರ್ ನಮಗೆ ಅನ್ನೋಷ್ಟು ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಇವನ್ ಇವತ್ತು 5 ಜನ ಡೈರೆಕ್ಟರ್ಸ್ಗಳು ಮಾಡಿದಾಗ ಅದೇ ಹೇಳಿದ್ರು, ಏನೋ ಸೋ ಪ್ರಿಪೇರ್ಡ್, ಏನೋ ವಾಟ್ ಟು ಡು, ನಾವು ಸ್ವಲ್ಪ ಏನೋ ಹೇಳಿದ್ರೆ ನೀಟಾಗಿ ಮಾಡಿ ಮುಗಿಸ್ತಾರೆ ಅಂತ. ಸೊ ಈ ಪ್ಲ್ಯಾಟ್ಫಾರ್ಮು ಅದನ್ನು ಕೊಡ್ತಾ ಇದ್ದೀರಾ. ನಮಸ್ಕಾರ ರೀ. ಖರೆ ಹೇಳ್ಬೇಕಂತಂದ್ರೆ ನಾ ಬಂದಾಗಿಂದ ಭಾಳ ಎಕ್ಸೈಟೆಡ್ ಆಗಿನೇ ನಂಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಒಂದು ಸಣ್ಣ ಹಳ್ಳಿಯಿಂದ ಇಲ್ಲಿ ಬಂದ ಒಂದು ದೊಡ್ಡ ತೆರೆಯೊಳಗೆ ನನ್ನನ್ನು ನೋಡ್ಕೊಳ್ಳೋದು, ಆ ಇಂಟ್ರೊಡಕ್ಷನ್ ವರ್ಷ ಡಿಗ್ರಜ್ ಅಂತಂದಾಗ ನಂಗೆ ಭಾಳ ಖುಷಿ ಆಯ್ತು. ಸೊ ಆ್ಯಂಡ್ ನಂಗೆ ಕತ್ತಿನೂ ಭಾಳ ಇಷ್ಟ ಆಯಿತು. ನಂಗೆ ಯೂಶ್ವಲಿ ನೀವು ನೋಡಿರ್ಬೋದು ಈ ಮಹಾನಟಿಯೊಳಗೆ ಹೆಣ್ಮಕ್ಳ ಬಗ್ಗೆ ಒಂದು ಬೇರೆ ಹೆಣ್ಮಗಳನ್ನ ಪ್ರತಿನಿಧಿಸೋದಂದ್ರೆ ನನಗೆ ಯಾವತ್ತೂ ಭಾಳ ಇಷ್ಟ ಆಗ್ತದೆ. ಸೊ ಆ ಥರದ್ದೇ ಒಂದು ಹೆಣ್ಮಗಳ ನೋವನ್ನು ಪ್ರತಿನಿಧಿಸೋ ಥರ ಅಥವಾ ಒಂದು ಗಟ್ಟಿಗಿತ್ತಿ ಕ್ಯಾರೆಕ್ಟರ್ ಸಿಕ್ಕಿತ್ತು. ಸೊ ಭಾಳ ಮನಸ್ಫೂರ್ತಿಯಾಗಿ ಈ ಕ್ಯಾರೆಕ್ಟರ್ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಅಂದರೆ ನಟಿ ಆಗಬೇಕು ಅಂತ ಕನಸು ಕಟ್ಕೊಂಡಿರೋ ಪ್ರತಿಯೊಬ್ಬರಿಗೂ ಇದೊಂದು ದೊಡ್ಡ ಕನಸು. ಸೊ ಆ ಕನಸು ಇವತ್ತು ನಾನು ನೆರವೇರಿದೆ ಅಂದರೆ ಐ ಆಮ್ ರಿಯಲಿ ಪ್ರೌಡ್. ಅದಕ್ಕಿಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತು ಅವ್ರ ಮನೆ ಮಗಳನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿ ಆ ಕಣ್ಣೀರು ಹಾಕೋದಾಗಿರ್ಬೋದು ಅಥವಾ ನನ್ನ ಫ್ರೆಂಡ್ ಸಪೋರ್ಟ್ ಆಗಿರ್ಬೋದು, ಇದೆಲ್ಲದನ್ನು ನೋಡಿ ಐ ಆಮ್ ಸೂಪರ್ ಹ್ಯಾಪಿ ಫೀಲ್ ಟುಡೇ. ಆ್ಯಂಡ್ ಹಾಗೆಯೇ ಥ್ಯಾಂಕ್ ಯು ಫಾರ್ ಜೀ ಕನ್ನಡ ಇಂಥ ಒಂದು ಅದ್ಭುತವಾದ ವೇದಿಕೆ, ಇಂಥ ಒಂದು ಅದ್ಭುತವಾದ ಅಪಾರ್ಚುನಿಟಿನ ನಮ್ಗಳಿಗೆ ಕಲ್ಪಿಸಿಕೊಟ್ಟಿರೋದಕ್ಕೆ. 5 ಜನದಲ್ಲಿ ಯಾರು ಬೇಕಾದರೂ ವಿನ್ನರ್ ಆದರೂ ಆಗ್ಬೋದು. ಬಟ್ ನನಗೆ ಆ ಸ್ಕ್ರೀನ್ ಮೇಲೆ ನನಗೆ ನೋಡಿದ ಕೂಡಲೇ ನಾನು ಗೆದ್ದಿದ್ದೀನಿ ಅನಿಸ್ತು. ಸೊ ಏನೂ ಇಲ್ಲ, ನನ್ನ ಕೆಲಸ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಏನಿದೆ ಆ ಜಡ್ಜಸ್ ಹೇಳಬೇಕು. ನೋ ಎಕ್ಸ್ಪೆಕ್ಟೇಷನ್ಸ್, ಬಿಕಾಸ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಹರ್ಟ್ ಆಗುತ್ತೆ. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಏನು ರಿಸಲ್ಟ್ ಬರುತ್ತೋ ಅದು ಬರಲಿ. ಮೂವಿಗೆಲ್ಲ ಒಬ್ಬಳೇ ಹೋಗ್ತೀನಿ. ಯೂಶ್ವಲಿ ನಾನು ಒಬ್ಬಳೇ ಹೋಗೋದು. ಸೊ ಆ ಟೈಮಲ್ಲೆಲ್ಲ ಬೇರೆಯವ್ರು ಆ್ಯಕ್ಟ್ ಮಾಡ್ತಿರೋದನ್ನ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ನಾನು ಯಾವತ್ತಾದರೂ ಒಂದಿನ ಈ ಥರ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಕನಸು ಅದನ್ನೆಲ್ಲ ಕಟ್ಕೊಂಡಿದ್ದೆ. ಬಟ್ ಈ ವೇದಿಕೆ ಮೂಲಕ ಅದು ಇವತ್ತು ನೆರವೇರಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಿಜ ಇನ್ನೂ ನಂಬಕ್ಕೆ ಆಗ್ತಿಲ್ಲ, ನನಸ ಅಂತ ಅನಿಸ್ತಿದೆ. ಬಟ್ ಆ ಸ್ಕ್ರೀನ್ ಮೇಲೆ ನನ್ನನ್ನು ಭೂಮಿಕಾ ತಮ್ಮೇಗೌಡ ಅಂತ ಇಂಟ್ರೊಡ್ಯೂಸ್ ಆದಾಗ ಅದನ್ನು ನೋಡಿದ್ದು ನಿಜ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಖುಷಿ ಪಟ್ಟಿರ್ತಾರೆ. ತುಂಬ ಅಂದರೆ ತುಂಬ ಅವ್ರಿಗೂ ಆಸೆ ಇತ್ತು, ನನ್ನ ಮಗಳು ಕನಸು ಈಡೇರ್ತಿಲ್ವಲ್ಲ, ಎಲ್ಲೋ ಒಂದು ಚಿಕ್ಕ ಆಪರ್ಚುನಿಟಿ ಸಿಗಬೇಕಾಗಿತ್ತು ಅವಳಿಗೆ, ಆ ಥರ ತುಂಬ ಆಸೆ ಪಟ್ಟಿದ್ರು. ಬಟ್ ಇವತ್ತು ನನ್ನನ್ನು ಸ್ಕ್ರೀನ್ ಮೇಲೆ ನೋಡಿ ಅವರು ತುಂಬ ಖುಷಿ ಪಟ್ಟಿರ್ತಾರೆ. ನನಗೂ ತುಂಬ ಖುಷಿಯಾಗಿದೆ. ಅದನ್ನೆಲ್ಲ ನೆರವೇರಿಸಿದ್ದಕ್ಕೆ ಈ ಮಹಾನಟಿ ವೇದಿಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆಗೆ.